ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ವಾರದಿಂದ ಫುಲ್ಲು ಟ್ರೆಂಡಿಂಗಲ್ಲಿರುವಂತಹ ಹೆಸರು ಅಂತ ಹೇಳಿದ್ರೆ ಐಶ್ವರ್ಯ. ಒಂದು ಕಡೆ ಐಶ್ವರ್ಯ ಶಿಂದೋಗಿ ಆದರೆ ಮತ್ತೊಂದು ಕಡೆ ಅಲ್ಲಿ ಐಶ್ವರ್ಯ ಗೌಡ. ಹೌದು, ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಈಗ ಭಾರಿ ಸದ್ದು ಆಗ್ತಿದ್ರೆ, ಮತ್ತೊಂದು ಕಡೆ ಇಲ್ಲಿ ಐಶ್ವರ್ಯ ಶಿಂದೋಗಿ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿ ಭಾರಿ ಸುದ್ದಿಯಲ್ಲಿದ್ದಾಳೆ. ಬಟ್ ವಿಚಾರ ಅದಲ್ಲ, ಐಶ್ವರ್ಯ ಎಲಿಮಿನೇಟ್ ಆಗಿದ್ದು ವಿಚಾರ ಅಲ್ಲ, ಐಶ್ವರ್ಯಗೆ ಸಿಕ್ಕಂತಹ ವಿದಾಯ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ವಿಶೇಷ. ಬಹುಶಃ ಬಿಗ್ ಬಾಸ್ನ ಇಷ್ಟು ವರ್ಷದ ಇತಿಹಾಸದಲ್ಲಿ ಯಾರಿಗೂ ಕೂಡ ಸಿಗದಂತಹ ಒಂದು ವಿಶೇಷವಾದಂಥ ವಿದಾಯ ಈ ಐಶ್ವರ್ಯಗೆ ಸಿಕ್ಕಿದೆ. ಅದಕ್ಕೆ ಕಾರಣ ಸಾಕಷ್ಟಿದೆ. ಆದರೆ ಐಶ್ವರ್ಯಗೆ ಬಿಗ್ ಬಾಸ್ ಪತ್ರವೊಂದನ್ನು ಕಳಿಸಿ ಹೋಗಿ ಬಾ ಮಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ರೆ, ಬಹುಶಃ ಆ ಕ್ಷಣವನ್ನು ನೋಡಿದವ್ರಿಗೆ ಆ ಕಣ್ಣಂಚಲ್ಲಿ ಎಂತಹದ್ದೇ ಕಟುಕ ಹೃದಯವಾದರೂ ಕೂಡ ಕಣ್ಣಂಚಲ್ಲಿ ಒಂದು ಕಂಬನಿಯಾದರೂ ಬರಲೇಬೇಕು. ಅಂತಹ ಮನ ಕಲಕುವ ಕ್ಷಣಕ್ಕೆ ಬಿಗ್ ಬಾಸು ಭಾನುವಾರ ಸಾಕ್ಷಿಯಾಯಿತು. ಯಾವಾಗ ಐಶ್ವರ್ಯ ಶಿಂದೋಗಿ ಹೊರಗಡೆ ಹೋಗ್ತಾರೆ ಅಂತೇಳಿ ಅನೌನ್ಸ್ಮೆಂಟ್ ಆಯಿತು, ಅದಾದ ಬಳಿಕ ಐಶ್ವರ್ಯಗೆ ಬಂದಂಥ ಒಂದು ಪತ್ರ ಇರ್ಬೋದು, ಆ ಪತ್ರದ ಬಳಿಕ ಬಿಗ್ ಬಾಸ್ ಮಾಡಿದಂತಹ ಒಂದು ವಿದಾಯದ ಮಾತುಗಳಿರ್ಬೋದು, ಇವೆಲ್ಲದೂ ಕೂಡ ಹೃದಯ ಕಲಕುವಂತಿತ್ತು. ಹಾಗಾದರೆ ಆ ವಿಶೇಷ ಕ್ಷಣ ಹೇಗಿತ್ತು, ಅಲ್ಲಿ ಏನಾಯಿತು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದಂತೆ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಡೆಯದಂಥ ಒಂದು ಘಟನೆ ಭಾನುವಾರ ನಡೆದು ಬಿಡ್ತು. ಎಮೋಷ್ನಲ್ ಆಗಿ ಸಾಕಷ್ಟು ವಿಚಾರಗಳು ನಡೆದಿದ್ದಾವೆ ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಎಲಿಮಿನೇಷನ್ ಆದಂಥ ಸಂದರ್ಭದಲ್ಲಿ ಆಗುವಂತಹ ಎಮೋಷನ್ಗೂ ಮತ್ತು ಐಶ್ವರ್ಯ ಹೊರಗಡೆ ಬರುವಾಗ ಆದಂತಹ ಎಮೋಷನಲ್ ಸನ್ನಿವೇಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಷ್ಟು ಸೀಸನ್ನಲ್ಲಿ ನಡೆಯದಂಥ ಒಂದು ವಿಶೇಷವಾದಂತಹ ಭಾವನಾತ್ಮಕ ವಿದಾಯ ಭಾನುವಾರ ನಡೆದು ಬಿಡ್ತು. ಯಾವಾಗ ಐಶ್ವರ್ಯ ಶಿಂದೋಗಿ ಹೊರಗಡೆ ಹೋಗ್ತಾರೆ ಅಂದರೆ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಘೋಷಣೆ ಆಯಿತು, ಅದಾದ ಬಳಿಕ ಅವರಿಗೆ ಸಿಕ್ಕಂತಹ ಭಾವನಾತ್ಮಕ ವಿದಾಯ ಬಹಳ ವಿಶೇಷವಾಗಿತ್ತು. ಇದು ಯಾರಿಗೂ ಈವರೆಗೂ ಸಿಕ್ಕಿಲ್ಲ ಅನ್ನೋದು ಬಹುಶಃ ಸ್ವತಃ ಬಿಗ್ ಬಾಸೇ ಹೇಳ್ತಾರೆ. ಜೊತೆಗೆ ಐಶ್ವರ್ಯ ಹೋಗಿ ಬಾ ಮಗಳೇ ಅಂತೇಳಿ ಹೇಳಿದ್ದು ಇನ್ನೂ ಕೂಡ ವಿಶೇಷವಾಗಿತ್ತು. ಆ ಕ್ಷಣ ಎಲ್ಲರ ಕಣ್ಣಂಚಲು ಕೂಡ ಒಂದು ಹನಿ ಕಂಬನಿ ಬರುವಂತೆ ಮಾಡಿತು. ಹಾಗಾದರೆ ಬಿಗ್ ಬಾಸ್ ಬರೆದಂತಹ ಆ ವಿದಾಯದ ಪತ್ರ ಹೇಗಿತ್ತು, ಅದರಲ್ಲಿ ಏನೆಲ್ಲ ಅಂಶಗಳಿತ್ತು, ಬನ್ನಿ ನೋಡ್ತಾ ಹೋಗೋಣ. ಈ ವಾರ ಎಲಿಮಿನೇಟ್ ಆದಂಥ ಐಶ್ವರ್ಯಗೆ ವಿಶೇಷವಾಗಿ ವಿದಾಯ ಪತ್ರವನ್ನು ಬಿಗ್ ಬಾಸ್ ಬರೆದಿದ್ರು. ಪ್ರೀತಿಯ ಐಶ್ವರ್ಯ, 13 ವಾರಗಳ ಕಾಲ ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಈ ಮನೆಯಲ್ಲಿ ಜೀವಿಸಿರೋದು ಸಂತೋಷಕರ ವಿಚಾರ. ತುಸು ಬೇಸರವಿದ್ದರೂ ಕೂಡ ನಗು, ದುಃಖ, ಕೋಪ, ತುಂಟಾಟ ಹೀಗೆ ನಿಮ್ಮ ಭಾವನೆಗಳಿಗೆ ಸಾಕ್ಷಿಯಾಗಿರುವ ಈ ಮನೆಯಿಂದ ಈಗ ನಿಮ್ಮನ್ನು ಕಳಿಸಿಕೊಡಬೇಕಾಗಿದೆ. ತನ್ನವರು ಯಾರೂ ಇಲ್ಲ ಅನ್ನುವಂಥ ಕೊರಗಿನೊಂದಿಗೆ ಈ ಮನೆಯನ್ನು ನೀವು ಪ್ರವೇಶ ಮಾಡಿದರೆ, ಆದರೆ ಈಗ ಬಿಗ್ ಬಾಸ್ ಮನೆಯವರು ಕರುನಾಡಿನ ಮನೆಯವರ ರೀತಿ ಪ್ರೀತಿಯನ್ನು ನೀಡಿ ಬಿಗ್ ಬಾಸ್ ಮನೆಯವರು ಕರುನಾಡಿನ ಮನೆಯವರು ಪ್ರೀತಿಯನ್ನು ನೀಡಿ ನಿಮಗೆ ಒಂದು ರೀತಿಯಲ್ಲಿ ಮಗಳ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ಪತ್ರದಲ್ಲಿ ಬರೀತಾರೆ. ಈ ಮನೆಯಲ್ಲಿ ನಿಮ್ಮ ಪಯಣ ಮುಗಿರಬಹುದು, ಈ ಮನೆಯಲ್ಲಿ ನಿಮ್ಮ ಪಯಣ ಮುಗಿದಿರಬಹುದು, ಆದರೆ ನಿಮ್ಮ ನಂಟು ಎಂದಿಗೂ ಕೂಡ ಮುಗಿಯುವಂಥದ್ದಲ್ಲ. ಖಾಲಿ ಪತ್ರ ಪಡೆದೆ ಅಂತೇಳಿ, ಪದಗಳಿರುವ ಪತ್ರಗಳನ್ನು ಪಡೆದೆ ಅಂತೇಳಿ ಇಂದು ಹಾಗೂ ಎಂದೆಂದಿಗೂ ಈ ಮನೆಯ ಹಾಗೂ ಬಿಗ್ ಬಾಸ್ ಕುಟುಂಬದವರಾಗಿಯೇ ಇರ್ತೀರ. ಇದು ನಿಮಗೆ ಬಿಗ್ ಬಾಸ್ ನೀಡ್ತಿರುವಂತಹ ಅಭಿಮಾನದ ವಿದಾಯ. ಹೋಗಿ ಬನ್ನಿ ಐಶ್ವರ್ಯ, ನಿಮಗೆ ಶುಭವಾಗಲಿ ಅಂತೇಳಿ ಬಿಗ್ ಬಾಸ್ ಪತ್ರದಲ್ಲಿ ಬರೀತಾರೆ. ಐಶ್ವರ್ಯ ಎಲಿಮಿನೇಷನ್ ವೇಳೆ ಮತ್ತೊಂದು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿ ಕೂಡ ಆಯಿತು. ಯಾಕೆ ಅಂತ ಹೇಳಿದ್ರೆ, ಈ ಪತ್ರದ ಬಳಿಕ ಮತ್ತೊಂದು ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ವಿಚಾರ ಐಶ್ವರ್ಯಗೆ ಕಾದಿತ್ತು. ಯಾವಾಗ ಮುಖ್ಯ ದ್ವಾರದ ಬಳಿ ಅಳುತ್ತಾ ಐಶು ಹೊರಡ್ತಾ ಇದ್ರೋ, ಆಗ ಬಿಗ್ ಬಾಸ್ ಮತ್ತೊಂದು ಅಶರೀರವಾಣಿಯ ಮೂಲಕ ಸಂದೇಶವನ್ನು ತಲುಪಿಸ್ತಾರೆ. ಐಶ್ವರ್ಯ, ಜೀವನದ ಪಯಣದಲ್ಲಿ ಒಂದು ದ್ವಾರ ಮುಚ್ಚಿಕೊಂಡ್ರೆ ಮತ್ತೊಂದು ದ್ವಾರ ತೆರೆದುಕೊಳ್ಳುತ್ತದೆ. ಕೆಲವನ್ನ ದಾಟಿ ಬದುಕನ್ನು ಕಟ್ಟಿಕೊಳ್ತೇವೆ, ಇನ್ನೂ ಕೆಲವನ್ನ ದಾಟಿ ಬದುಕನ್ನು ಕಟ್ಟಿಕೊಟ್ಟಲೇಬೇಕಾಗ್ತದೆ. ಹೀಗೆ ಬಿಗ್ ಬಾಸ್ ಹೇಳ್ತಾ ಐಶ್ವರ್ಯ ಕಣ್ಣೀರಾಗ್ಬಿಡ್ತಾರೆ. ಐಶ್ವರ್ಯ, ಈ ಮನೆಯಲ್ಲಿನ ನಿಮ್ಮ ಆಟ ಇಂದಿಗೆ ಮುಗಿದಿರಬಹುದು, ಆದರೆ ಮನೆಯ ದ್ವಾರ ತೆರೆದುಕೊಳ್ಳೋದು ಆಟದಿಂದ ಹೊರ ಹಾಕಲ್ಪಟ್ಟ ಐಶ್ವರ್ಯಗೆ ಅಲ್ಲ, ತನ್ನ ತವರಿನಿಂದ ಹೊರಟು ಹೊಸ ಜೀವನದತ್ತ ಹೆಜ್ಜೆಯನ್ನು ಇಡ್ತಿರುವಂಥ ಈ ಮನೆಯ ಮಗಳು ಐಶ್ವರ್ಯಗೆ ಶುಭವಾಗಲಿ ಅಂತೇಳಿ ಹೇಳಿ ಎಲ್ಲರನ್ನ ಭಾವುಕರನ್ನಾಗಿಸಿದಂಥ ಬಿಗ್ ಬಾಸ್ ಅಷ್ಟೇ ಅಲ್ಲ, ಕೊನೆಗೊಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಐಶ್ವರ್ಯ ಹೋಗಿ ಬಾ ಮಗಳೇ, ಐಶ್ವರ್ಯ ಹೋಗಿ ಬಾ ಮಗಳೇ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಹೇಳಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಮನೆಯ ಇತರ ಸದಸ್ಯರು ಕೂಡ ಈ ಕ್ಷಣದಲ್ಲಿ ಭಾವುಕರಾಗಿದ್ದರು. ಅಷ್ಟೇ ಅಲ್ಲ, ನಾನು, ನೀವು ಪ್ರತಿಯೊಬ್ಬರೂ ಕೂಡ ಆ ಕ್ಷಣವನ್ನು ಭಾವುಕತೆಯಿಂದನೇ ನೋಡಿದ್ವಿ.
ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಒಂದು ಹನಿ ಕಮ್ಮನಿ ಬರದೇ ಇರುವಂಥ ಕ್ಷಣ ಅದು ಅಲ್ವೇ ಅಲ್ಲ. ಎಂತಹ ಕಲ್ಲು ಹೃದಯವಾದರೂ ಕೂಡ ಕರಗಲೇಬೇಕಾದಂತಹ ಸನ್ನಿವೇಶ ಅದು. ಬಹುಶಃ ಬಿಗ್ ಬಾಸ್ನ ಇತಿಹಾಸದಲ್ಲೇ ಯಾರಿಗೂ ಕೂಡ ಸಿಗದಂತಹ ವಿಶೇಷವಾದಂಥ ವಿದಾಯ ಐಶ್ವರ್ಯಗೆ ಸಿಕ್ಕಿದೆ. ವಿದಾಯದ ಮಾತುಗಳು ಐಶ್ವರ್ಯಗೆ ಸಿಕ್ಕಿದೆ. ಅದಕ್ಕೆ ಕಾರಣ ಬಹುಶಃ ನಿಮಗೆ ಗೊತ್ತಿಲ್ಲ ಅಂತೇನಲ್ಲ, ಅದು ಐಶ್ವರ್ಯ ಅನಾಥೆ ಎನ್ನುವಂಥ ಕಾರಣಕ್ಕೋಸ್ಕರ, ಆ ಭಾವನೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಹೌದು, ನಿಮಗೆ ಗೊತ್ತಿರೋ ಹಾಗೆ ಐಶ್ವರ್ಯಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಇಬ್ಬರನ್ನೂ ಕೂಡ ಕಳ್ಕೊಂಡಿದ್ದಾಳೆ. ಬದುಕಲ್ಲಿ ಇನ್ಯಾರೂ ಕೂಡ ಇಲ್ಲ ಅನ್ನುವಂತಹ ಸನ್ನಿವೇಶದಲ್ಲಿರುವಂಥ ಸಂದರ್ಭದಲ್ಲಿ ಐಶ್ವರ್ಯಗೆ ಸಿಕ್ಕಿದ್ದೆ ಬಿಗ್ ಬಾಸ್ ಅನ್ನುವಂಥ ಒಂದು ಅಭೂತಪೂರ್ವವಾದಂಥ ಅವಕಾಶ. ತಂದೆ ತಾಯಿ ಇಬ್ಬರನ್ನೂ ಕೂಡ ಕಳ್ಕೊಂಡಂಥ ಐಶ್ವರ್ಯ ಒಂಟಿ ಎನ್ನುವಂಥ ಭಾವನೆಯಲ್ಲಿದ್ದರು. ಕಾರಣ 6 ತಿಂಗಳ ಹಿಂದೆ ಅವರನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಂತಹ ಪ್ರಿಯತಮನು ಕೂಡ ಬಿಟ್ಟು ಹೋಗಿದ್ದ. ಇನ್ನು ಅಣ್ಣ ತಂಗಿ ಸಹೋದರ ಸಹೋದರಿ ಯಾರೂ ಕೂಡ ಇಲ್ಲ. ರಿಲೇಷನ್ಸ್ ಇದ್ದಾರೆ, ಫಾರ್ಸ್ ರಿಲೇಷನ್ಸು, ಕಸಿನ್ಸು ಎಲ್ಲರೂ ಕೂಡ ಇರ್ತಾರೆ. ಬಟ್ ಆದರೆ ಒಡ ಹುಟ್ಟಿದವರು ಅಂತೇಳಿ ಯಾರೂ ಕೂಡ ಇಲ್ಲ. ಜೀವ ಕೊಟ್ಟಂಥ ತಂದೆನೂ ಇಲ್ಲ, ಜನ್ಮ ಕೊಟ್ಟಂತಹ ತಾಯಿನೂ ಇಲ್ಲ. ಹೀಗಿರುವಾಗ ಇಲ್ಲಿ ಐಶ್ವರ್ಯ ತನ್ನ ನೋವನ್ನು, ನಲಿವನ್ನು ಯಾರ ಜೊತೆಗೆ ಹಂಚ್ಕೊಳ್ತಾರಲ್ವ. ಈ ಸಂದರ್ಭದಲ್ಲಿ ಅವರಿಗೆ ಜೊತೆಯಾಗಿದ್ದೆ ಈ ಬಿಗ್ ಬಾಸ್ ಅನ್ನುವಂತಹ ವಿಶೇಷವಾದಂಥ ರಿಯಾಲಿಟಿ ಶೋ. ಇಲ್ಲಿ ಪ್ರತಿ ಕ್ಷಣವೂ ಕೂಡ ಐಶ್ವರ್ಯ ಜೀವಿಸಿದ್ದಾರೆ. ಎಲ್ಲೂ ಕೂಡ ತನ್ನ ಈ ತಂದೆ ತಾಯಿ ಇರದಂಥ ಸಿಂಪತಿಯನ್ನು ಬಳಸಿಕೊಳ್ಳುವಂತಹ ಕೆಟ್ಟ ಆಲೋಚನೆಯನ್ನು ಯಾವತ್ತೂ ಕೂಡ ಮಾಡಿರಲಿಲ್ಲ. ಇನ್ಫ್ಯಾಕ್ಟು ಈ ಹಿಂದೆ ಒಂದು ಸಲ ಇಡೀ ಫ್ಯಾಮಿಲಿಗೆ ಪತ್ರ ಬರುತ್ತಲ್ವ, ಆ ಸಂದರ್ಭದಲ್ಲೂ ಕೂಡ ಐಶ್ವರ್ಯಗೆ ಇಂಥದ್ದೇ ಒಂದು ಕ್ಷಣ ಸಾಕ್ಷಿಯಾಗಿತ್ತು. ಅಂದರೆ ಐಶ್ವರ್ಯಗೆ ಅವತ್ತು ಯಾರೂ ನನಗೆ ಪತ್ರ ಬರೆಯೋರು ಇಲ್ವಲ್ಲ ಅನ್ನುವಂಥ ಬೇಸರ, ಅಳು ಎಲ್ಲದೂ ಕೂಡ ಇತ್ತು. ಆದರೆ ಆ ಸಂದರ್ಭದಲ್ಲಿ ಒಂದು ಪತ್ರ ಬರುತ್ತೆ. ಅದೇ ಪತ್ರ ಬಿಗ್ ಬಾಸ್ನ ಧ್ವನಿಯ ಪತ್ರ. ಅವತ್ತು ಬಿಗ್ ಬಾಸ್ ಹೇಳ್ತಾರೆ, ನಿನಗೆ ಯಾರೂ ಇಲ್ಲ ಅಂತೇಳಿ ಅಂದ್ಕೊಳ್ಬೇಡ, ನಾನಿದ್ದೇನೆ, ನಾನು ನಿನ್ನ ತಂದೆಯ ಸ್ಥಾನದಲ್ಲಿ ನಾನಿದ್ದೇನೆ, ಕುಟುಂಬದ ಸ್ಥಾನದಲ್ಲಿ ಬಿಗ್ ಬಾಸ್ ಇದೆ, ಬಿಗ್ ಬಾಸ್ನ ಸ್ಪರ್ಧಿಗಳಿದ್ದಾರೆ ಅಂತೇಳಿ. ಇನ್ಫ್ಯಾಕ್ಟು ಐಶ್ವರ್ಯ ಇದಕ್ಕೆ ಹೇಗೆ ಧನ್ಯವಾದ ಹೇಳಬೇಕು ಅನ್ನೋದು ಅವರಿಗೆ ಅರ್ಥನೇ ಆಗೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗುತ್ತೆ. ಇನ್ನು ಸುದೀಪ್ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ಮಾತನ್ನು ಐಶ್ವರ್ಯ ಹೇಳ್ತಾರೆ, ನನಗೆ ಎಲ್ಲೂ ಕೂಡ ಸಿಗದಂಥ ಪ್ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಮುದುಕಿಯಾದರೂ ಕೂಡ ನನ್ನ ಕುಟುಂಬದವರಾಗಿಯೇ ನೀವೆಲ್ಲರೂ ಕೂಡ ಇರ್ತೀರಾ ಅಂತಲೂ ಕೂಡ ಹೇಳ್ತಾ, ನಾನು ಇಲ್ಲಿವರೆಗೆ ಇದ್ದದ್ದಕ್ಕೆ, ನನ್ನನ್ನು ಇಲ್ಲಿವರೆಗೆ ಮಗಳ ರೀತಿ ಸಾಕಿದ್ದಕ್ಕೆ ಲವ್ ಯು ಬಿಗ್ ಬಾಸ್ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಐಶ್ವರ್ಯ ಆಟವನ್ನು ಅಥವಾ ಐಶ್ವರ್ಯ ಆಟದ ರೀತಿಯನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಮಾತುಗಳನ್ನು ಹೇಳ್ತಾ ಬಂದಂಥ ಸುದೀಪ್ ಕೂಡ ಅದೇ ಮಾತನ್ನು ಹೇಳ್ತಾರೆ. ಇವತ್ತಿಗೆ ಐಶ್ವರ್ಯ ಕರ್ನಾಟಕದ ಹೃದಯವನ್ನು ಗೆದ್ದಿದ್ದಾರೆ, ಕನ್ನಡಿಗರ ಹೃದಯವನ್ನು ಗೆದ್ದಿದ್ದಾರೆ. ಬಟ್ ಕನ್ನಡಿಗರ ಹೃದಯದ ಜೊತೆಗೆ ಕರುನಾಡಿನ ಪ್ರೀತಿಯನ್ನು ಕೂಡ ಗಳಿಸಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಐಶ್ವರ್ಯ ನಿನ್ನೆ ಎಲ್ಲ ಹೋಗಬೇಕಾಗಿದ್ದು ಡಿಸೆಂಬರ್ ಆರಂಭದಲ್ಲೇ ಹೋಗಬೇಕಾಗಿತ್ತು. ಆದರೆ ಅವತ್ತು ಈಕೆ ಅದೃಷ್ಟ ಕೈ ಹಿಡಿದಿತ್ತು. ಶೋಭಾ ಶೆಟ್ಟಿ ನಾನು ಹೊರಗಡೆ ಹೋಗ್ತೀನಿ ಅಂತೇಳಿ ಹೇಳದೇ ಇದ್ದಿದ್ರೆ ಬಹುಶಃ ಇಷ್ಟು ದಿನಗಳ ಕಾಲ ಈಕೆ ಇರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಬಟ್ 1 ತಿಂಗಳ ಕಾಲ ಎಕ್ಸ್ಟ್ರಾ ಇರುವಂತೆ ಶೋಭಾ ಶೆಟ್ಟಿ ಮಾಡಿದ್ರು. ಇವತ್ತಿಗೆ ಶೋಭಾ ಶೆಟ್ಟಿಯ ಬಳಿಕ ಶಿಶಿರ್ ಆಯಿತು, ಶಿಶಿರ್ ಬಳಿಕ ಸುರೇಶ್ ಆಯಿತು, ಸುರೇಶ್ ಬಳಿಕ ಈಗ ಐಶ್ವರ್ಯ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗೋರೆ. ಇವತ್ತು ಇರುವಂಥ 9 ಜನ ಇದ್ದಾರಲ್ಲ, ಅವರು ಕೂಡ ಏನು ಶಾಶ್ವತ ಅಲ್ಲ, ಅವರು ಕೂಡ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗಲೇಬೇಕು. ಬಟ್ ಆದರೆ ಕೆಲವೊಂದಷ್ಟು ನೆನಪುಗಳಿರ್ತಾವಲ್ಲ, ಕೆಲವೊಂದಷ್ಟು ಕ್ಷಣಗಳಿರ್ತಾವಲ್ಲ, ಅದು ತುಂಬ ಇಂಪಾರ್ಟೆಂಟ್. ಬಟ್ ನನ್ನ ಪ್ರಕಾರ ಸ್ನೇಹಿತರೆ, ಐಶ್ವರ್ಯಗೆ ಸಿಕ್ಕಂತಹ ವಿದಾಯದ ಮಾತುಗಳಿದ್ದಾವಲ್ಲ, ಅದು ಆಕೆ ಜೀವನದ ಉದ್ದಕ್ಕೂ ಕೂಡ ಮರಿಬಾರ್ದು. ನನಗಂತೂ ಆ ರೀತಿ ಅನಿಸುತ್ತಪ್ಪ. ಅಂತಹ ವಿಶೇಷವಾದಂಥ ಮಾತುಗಳದು. ಐಶ್ವರ್ಯಗೆ ಸಿಕ್ಕಂತಹ ಈ ವಿದಾಯ ಇದೆಯಲ್ಲ, ಯಾರಿಗೂ ಕೂಡ ಸಿಗೋಕ್ಕೆ ಸಾಧ್ಯವಿಲ್ಲ. ಐಶ್ವರ್ಯ ಅದನ್ನು ಜೀವನದ ಉದ್ದಕ್ಕೂ ಕೂಡ ನೆನಪಿಟ್ಕೊಂಡು ಮರೆಯದೆ ತನ್ನ ಬದುಕನ್ನು ಸಾಗಿಸೋದು ಉತ್ತಮ ಅಂತೇಳಿ ಅನಿಸುತ್ತೆ. ಐಶ್ವರ್ಯ ಬದುಕು ಇನ್ನೂ ಕೂಡ ಉಜ್ವಲಾಗಿದೆ. ನೀವು ಇವತ್ತಿಗೆ ನಿಮ್ಮ ಆಟ ನಿಲ್ಲಿಸ್ತೀರಿ ಅಂದರೆ ಬಿಗ್ ಬಾಸ್ ಮನೆಯ ಆಟ ನಿಲ್ತು ಅಂತೇಳಿ ನೀವು ಬೇಸರ ಪಡಬೇಕಾಗಿಲ್ಲ. ಬದುಕು ಈಗ ಶುರುವಾಗಿದೆ. ಇನ್ನಷ್ಟು ಕಲರ್ಫುಲ್ ಆಗಲಿ ನಿಮ್ಮ ಬದುಕು. ಹೊಸ ವರ್ಷ 2025 ನಿಮ್ಮ ಪಾಲಿಗೆ ಅದ್ಭುತವನ್ನು ತಂದು ಕೊಡಲಿ ಅನ್ನೋದು ಎಲ್ಲರ ಆಶಯ, ಹಾರೈಕೆ. ಸುದೀಪ್ ಕೂಡ ಈಗ ನಿಮ್ಮ ಜೊತೆಗೆ ಸಿನಿಮಾ ಮಾಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಅದು ಯಾವುದೋ ಒಂದು ಪಾತ್ರ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿದ್ರಲ್ಲ, ಅನಂತರ ಒಪ್ಪಿದ್ದಾರೆ. ನಿಮಗೊಂದು ಪಾತ್ರ ಸಿಗುತ್ತೆ. ಬದುಕಲ್ಲಿ ಇನ್ನಷ್ಟು ಸಕ್ಸಸ್ಗಳು ನಿಮಗೆ ಅರಸಿ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ. ನೀವೇನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ ಸ್ನೇಹಿತರೆ? ಮತ್ತು ಬಿಗ್ ಬಾಸ್ ಐಶ್ವರ್ಯಗೆ ಕೊಟ್ಟಂಥ ವಿದಾಯದ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.